ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದೇವ್ರ ಸಾಮಾನ ನಾವು ಹೇಗೆ ಕ್ಲೀನ್ ಮಾಡಿದ್ರು ಜಿಡ್ಡು ಅಂಟು ಇದ್ದೇ ಇರುತ್ತೆ, ಹೋಗೋದೇ ಇಲ್ಲ. ನಾವು ಕೇವಲ ಮನೆಯಲ್ಲೇ ಸಿಗುವಂಥ ಮೂರು ಐಟಮಿಂದ ನಾವು ದೇವ್ರ ಸಾಮಾನ ಫಳ ಅಂತ ಹೊಳೆಯೋ ಥರ ಕ್ಲೀನ್ ಮಾಡ್ಕೋಬೋದು. ಅದು ಹೇಗೆ ಅಂತ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಶೇರ್ ಮಾಡಿ. ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ. ನಾವು ಉಜ್ಜೋದು ತಿಕ್ಕೋದು ಏನೂ ಬೇಡ. ಶಶಿ ಪೌಡ್ರು, ಸಬೀನ, ಹಾಗೆ ಪೀತಾಂಬರಿ ಪೌಡ್ರೆಲ್ಲ ಹಾಕಿ ಉಜ್ಜುತ್ತೀವಿ. ಇವತ್ತಿದ್ದು ನಾಳೆಗೆಲ್ಲ ಕಲೆ ಆಗಿಬಿಡುತ್ತೆ. ಮತ್ತು ಸೊ ಹಾಗಾಗಿ ನಾನು ಏನು ಒಣಗೋಗಿರೋದು 4 ನನ್ನ ಹತ್ರ ನಿಂಬೆಹಣ್ಣಿತ್ತು. ಇಲ್ಲ ಅಂದರೆ ನೀವು ಹಸಿದು ಕೂಡ ತೊಗೋಬೋದು, ಚೆನ್ನಾಗಿರೋದು. 4 ಪೀಸ್ ಮಾಡ್ಕೋತೀನಿ. ಹಾಗೆ ಒಂದು ಕೈ ಹಿಡಿಯೋಷ್ಟು ಗಾತ್ರ ನಿಂಬೆಹಣ್ಣು ತೊಗೋತೀನಿ. ಈಗ ಬಿಸಿ ನೀರು ಇಟ್ಬಿಟ್ಟು ಒಲೆ ಮೇಲೆ ಕಟ್ ಮಾಡ್ಕೊಂಡಿರೋ ನಿಂಬೆಹಣ್ಣು, ಹಾಗೆ ಹುಣಸೆಹಣ್ಣು, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಈಗಿರೋ ಸಾಮಾನೆಲ್ಲ ನಾನು ಏನು ಮಾಡ್ತೀನಿ, ಎತ್ತಿ ಕುದೀತಾ ಇರೋ ನೀರಿಗೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಎಲ್ಲ ಸಾಮಾನು ಅದರೊಳಗಡೆ ಹಾಕಿ ಬಿಟ್ಬಿಡೋಣ. ಒಂದು 10 ನಿಮಿಷ ನಾವೇನಾದರೂ ಟೈಮ್ ಇದು 10 ನಿಮಿಷ ನಾವು ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಟ್ರೆ ತುಂಬ ಉಜ್ಜೋದೇ ನಮ್ಗೆ ಅವಶ್ಯಕತೆನೇ ಇರೋದಿಲ್ಲ, ಅಷ್ಟು ನೀಟಾಗಿ ಆಗೋಗ್ಬಿಡುತ್ತೆ. ಎಣ್ಣೆ ಜಿಡ್ಡೆಲ್ಲ ನಿಮಿಷದಲ್ಲಿ ಹೊರಟೋಗಿರುತ್ತೆ. ಹಾಗೆಯೇ ನಾನು ಎಲ್ಲದನ್ನು ಹಾಕಿ ಒಂದು 10ರಿಂದ 15 ನಿಮಿಷ ಬಿಟ್ಬಿಡ್ತೀನಿ. ಆಮೇಲೆ ಏನಿದೆ ಅದನ್ನು ಆಚೆ ತೊಗೊಂಡು ನೀಟಾಗಿ ಎಲ್ಲ ನೀರು ಹಾಕಿ ಕ್ಲೀನ್ ಮಾಡ್ಕೊಳ್ಳೋಣ. ಬೇಕು ಅನ್ನೋರು ಸ್ವಲ್ಪ ಶಶಿ ಪೌಡರ್ ತೊಗೊಂಡು ಸ್ವಲ್ಪ ಲೈಟಾಗಿ ಉಜ್ಜಿದ್ರೆ ಸಾಕು. ಇಲ್ಲ ಅಂದರೆ ಆ ನಿಂಬೆಹಣ್ಣಿಂದನೇ, ಹುಣಸೆಹಣ್ಣು ನಿಂಬೆಹಣ್ಣಿಂದನೇ ಉಜ್ಜಿದ್ರೆ ಸಾಕು. ಇಷ್ಟು ನೀಟಾಗಿ ಕ್ಲೀನಾಗಿದೆ ನೋಡಿ. ನನಗೆ ಜಿಡ್ಡಿದೆ ಅನ್ನಿಸ್ತಾನೆ ಇಲ್ಲ, ತುಂಬ ಕ್ಲೀನಾಗಿದೆ, ನೀಟಾಗಿ ಕೂಡ ಇದೆ. ಹಾಗೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.